ಕೊಂಡವಾಡಿ ಮತ್ತು ಕೋಡಗದಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಉದ್ಘಾಟನಾ ಸಮಾರಂಭ ದಿನಾಂಕ 2/6/2026ರಂದು ಕೊಂಡವಾಡಿಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಮತ್ತು ಮಾಜಿ ಸಹಕಾರ ಸಚಿವ ಕೆ.ಎನ್. ರಾಜಣ್ಣರವರನ್ನು ಬೃಹದಾಕಾರದ ಮೂಸಂಬಿ ಹಣ್ಣಿನ ಹಾರವನ್ನು ಹಾಕಿ ಬರಮಾಡಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಉದ್ಘಾಟಿಸಿ ಮಾಜಿ ಸಹಕಾರಿ ಸಚಿವ ಕೆ.ಎನ್. ರಾಜಣ್ಣ ಅಧ್ಯಕ್ಷತೆ ವಹಿಸಿದರು. ಅಧ್ಯಕ್ಷತೆ ವಹಿಸಿದ ಕೆ.ಎನ್. ರಾಜಣ್ಣ ಮಾತನಾಡಿ, ಹಳ್ಳಿ ಮಟ್ಟದಲ್ಲೂ ಸಹಕಾರ ಸಂಘ ಪ್ರಾರಂಭ ಮಾಡಿರುವುದು ಒಳ್ಳೆಯ ಬೆಳವಣಿಗೆ ಎಂದರು. ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹಕಾರ ಸಂಘ ಪ್ರಾರಂಭ ಮಾಡುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಾಗಿತ್ತು. ಕೊಂಡವಾಡಿ ಮತ್ತು ತೋಟಗದಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೊದಲ ಪ್ರಾರಂಭ ಮಾಡಿದ್ದಾರೆ ಎಂದರು. ಮುಂದಿನ ದಿನಗಳಲ್ಲಿ ರೈತರಿಗೆ ಬಡ್ಡಿ ರಹಿತ ಕೈ ಸಾಲ ಕೊಡುವುದಾಗಿ ಭರವಸೆ ಕೊಟ್ಟರು. ಎಲ್ಲರಿಗೂ ನಮಸ್ಕಾರ. ಇನ್ನೂ ಕಾರ್ಯಕ್ರಮಗಳ ಒತ್ತಡ ಜಾಸ್ತಿ ದಾಖಲಾಗಿ ಪರಮೇಶ್ವರ್ ಅವರಿಗೆ ನಾನು ಕೂಡ ಬೆಂಗಳೂರು ಹೋಗಬೇಕಾಗಿದೆ. ಇನ್ನು ಹೆಚ್ಚು ಜನ ಮಾತನಾಡ್ತಕ್ಕಂಥವ್ರು ಇದ್ರೂ ಕೂಡ ಅವರೆಲ್ಲರ ಕ್ಷಮೆಯನ್ನು ಕೋರ್ತಾ ನಾನು ಮತ್ತು ನನ್ನ ನಂತರ ಸಚಿವರು ಮಾತನಾಡಿ ಈ ಸಭೆಯನ್ನು ಮುಕ್ತಾಯ ಮಾಡೋಣ ಅಂತಕ್ಕಂಥ ಉದ್ದೇಶದಿಂದ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಈ ಒಂದು ಕೊಂಡವಾಡಿ ಗ್ರಾಮದಲ್ಲಿ ಸಹಕಾರ ಸಂಸ್ಥೆಯ ಇವತ್ತು ನಾವೆಲ್ಲ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇವೆ. ಹಳ್ಳಿ ಮಟ್ಟದಲ್ಲಿ ಒಂದು ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ಇದು ಹಳ್ಳಿಯಲ್ಲಿರ್ತಕ್ಕಂಥ ರೈತಾಪಿ ಕುಟುಂಬದ ಜನರ ಅನುಕೂಲಕ್ಕೆ ಅಂತಕ್ಕಂಥದ್ದನ್ನು ನಾವೆಲ್ಲ ಮಾಡಬಾರದು. ಇಂತಹ ಒಂದು ಸುಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಹಿರಿಯ ನಾಯಕರು, ಉಸ್ತುವಾರಿ ಸಚಿವರು, ಹಾಲಿ ಗೃಹ ಸಚಿವರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ, ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಆಗಿದ್ದಂತಹ ನಾರಾಯಣವರು, ಎನ್. ಜಿ. ಶ್ರೀನಿವಾಸ ಮೂರ್ತಿ ಅವರೇ, ನಾಗೇಶ್ ಬಾಬು ಅವರೇ ಮತ್ತು ಹನುಮಾನ್ ಅವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಕುಮಾರ್ ಅವರೇ, ಶರತ್ ಅವರೇ, ಗೋಲ್ವಾನ್ ಅವರೇ ಮತ್ತು ಮಹಾಲಿಂಗಪ್ಪನ ಅವರ, ಅಶೋಕ್ ನಾರಾಯಣ್ ಅವರ ಕಣ್ಣು ದುರ್ಲಭ ಮಾತ್ರ ಹೇಳ್ತೀನಿ, ನಾರಾಯಣ ಅವರೇ ಹಾಗೂ ನಮ್ಮ ಮಂಜುನಾಥ್ ಅವರೇ, ಸಂಜೀವ್ ಅವರೇ, ಕಾಂತರಾಜ್ ಅವರೇ ಹಾಗೂ ವೆಂಕಟೇಶ್ ಅವರೇ, ಮಲ್ಲಿಕಾರ್ಜುನ ಏನಪ್ಪ ಬಹಳ ಡೊಲ್ಲಾಗಿದೆ ಗಾಡಿ, ಗೋವಿಂದಪ್ಪ ಅವರೇ, ಪಂಚಾಯತ್ ಮತ್ತು ನಮ್ಮೆಲ್ಲ ಅಧಿಕಾರಿಗಳಿದ್ದಾರೆ ಹಾಗೂ ಅಶೋಕ್ ಅವರೇ, ಮುಖೇಶ್ ಅವರೇ, ನಮ್ಮ ಭೈರಪ್ಪನವರು, ತಿಮ್ಮಯ್ಯನವರು ಮತ್ತು ವಿಶ್ವನಾಥ್ ಅವರು, ಹಾಗೆಯೇ ನಮ್ಮ ಇಬ್ಬರು ಇದ್ದಾರೆ, ಶರತ್ ಅವ್ರ ತಾಯಿ ಒಬ್ಬರು, ನಮ್ಮ ನಾರಾಯಣ ಅವ್ರ ಮನೆಯವರು, ಹೌದಲ್ವಾ? ಬಹಳ ಸಂತೋಷ. ನೀವೆಲ್ಲ ವೇದಿಕೆಯಲ್ಲಿ ನಮ್ಮೆಲ್ಲ ನೋಡ್ತಕ್ಕಂಥದ್ದು ಬಹಳ ಸಂತೋಷ. ಹಾಗೆಯೇ ಮಹಿಳಾ ಮುಖಂಡರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಯಾಕಾದ್ರೆ ಎಷ್ಟು ಬಿಟ್ಟು ಎಲ್ಲ ಶ್ರಮ ಮಾಡಬೇಕು ಅಂತೇಳಿ ನನ್ನ ಆತ್ಮೀಯ ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಸಹಕಾರಿ ಬಂಧುಗಳ ಸಹಕಾರ ಸಂಸ್ಥೆಯನ್ನು ಪ್ರಾರಂಭ ಮಾಡತಕ್ಕಂಥದ್ದು ರಾಜ್ಕುಮಾರ್ ಅವರು ಹೇಳಿದಾಗೆ 1974ರಲ್ಲಿ ನಮಗೆ ನಮಗೆ ಇದು ಒಂದಿತ್ತು, LSCS ಅಂತಾನೋ ಏನೋ ಇದು ಇತ್ತು. ಆ ಸಂಸ್ಥೆಯನ್ನ ತೆಗೆದುಕೊಂಡು ಹೋಗಿ ಬ್ಯಾಲ್ಯಾದಿಕ್ಕೆ ಅದನ್ನು ಅನಾಮಧೇಶ ಅಂತ ಮಾಡಿದ್ರು. ಆಗ ಸನ್ಮಾನ್ಯ ಕೆ.ಎನ್. ಸಾಹೇಬರು ಸರ್ಕಾರಿ ಮಂತ್ರಿಗಳಾಗಿದ್ದರು. ತದನಂತರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದು ಸಹಕಾರ ಸಂಸ್ಥೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಒಂದು ಸಹಕಾರ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ. ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಕೊಂಡವಾಡಿಗೂ ಕೂಡ ಒಂದು ಸಹಕಾರ ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡತಕ್ಕಂಥ ಸದುದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸಂತೋಷದಿಂದ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಈ ಭಾಗದ ರೈತರಿಗೆ ಹೆಚ್ಚಿನ ಸೌಲಭ್ಯಗಳು ದೊರಕುತ್ತವೆ.
ಬಡ್ಡಿ ರಹಿತವಾದಂತಹ ಸಾಲ ದೊರಕಬೇಕು, ಮತ್ತೆ ಕಡಿಮೆ ದರದಲ್ಲಿ ಗೊಬ್ಬರ ದೊರಕಬೇಕು. ಹಾಗೆ ಬೀಜ ಏನೆಲ್ಲ ರೈತರ ಅಗತ್ಯತೆ ಇದೆ ಬೇಸಾಯದ ಉದ್ದೇಶಕ್ಕೆ ಆ ಎಲ್ಲ ಅಗತ್ಯತೆಗಳನ್ನ ಪೂರೈಸತಕ್ಕಂಥ ಒಂದು ಸಂಸ್ಥೆ ಇದಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶೆ. ರೈತಾಪಿ ವರ್ಗದ ಜನರು ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ನಮ್ಮ ಸರ್ಕಾರ ಬಡ್ಡಿ ರಹಿತ ಸಾಲವನ್ನ ರೈತರಿಗೆ ಕೊಡ್ತಕ್ಕಂಥದ್ದು. ಮತ್ತು ಅದೇ ರೀತಿ ಹಾಲು ಉತ್ಪಾದಕರಿಗೂ ಕೂಡ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥದ್ದು. ಒಂದು ದಿವಸ ಬಿಡುಗಡೆ ಆಗಿಲ್ಲದೆ ಇರ್ಬೋದು, ಇನ್ನೊಂದು ದಿವಸ ಬಿಡುಗಡೆ ಅಂತೂ ಆಗೇ ಆಗ್ತದೆ. ಹಿಂದೆ ಸುಮಾರು 850 ಕೋಟಿಯಷ್ಟು ಬಾಕಿಯನ್ನ ಹಿಂದಿನ ಎಲ್ಲ ಸರ್ಕಾರಗಳು ಮುಗಿಸಿ ಹೋಗಿತ್ತು. ಅವೆಲ್ಲವನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಣವನ್ನೆಲ್ಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲೂ ಅಷ್ಟೇ, ಮಾರ್ಚಿಯ ನಂತರ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಯಾರೆಲ್ಲ ರೈತಾಪಿ ಕುಟುಂಬದ ಜನರು ಅರ್ಹರು ಸಾಲ ಪಡೆಯಲಿಕ್ಕಿದ್ದಾರೆ ಆ ಎಲ್ಲ ರೈತರಿಗೂ ಕೂಡ ಸಾಲ ಸೌಲಭ್ಯವನ್ನು ನಾವು ಕೊಡ್ತೇವೆ. ಇದೇ ರೀತಿ ಬಂದು ಕಾರ್ಯಕ್ರಮವನ್ನ ಮಾಡಿ ಆ ಎಲ್ಲ ರೈತರಿಗೂ ಕೂಡ ನಾವು ಬಡ್ಡಿ ರಹಿತ ಸಾಲವನ್ನ ಕೊಡ್ತೇವೆ ಅಂತಕ್ಕಂಥದ್ದನ್ನೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಒಂದು ಅಂಶ ಪತ್ರಿಕೆಯವರು ಕೂಡ ಬರೀಬೇಕು, ನಿಮಗೂ ಕೂಡ ಕ್ರಮದಲ್ಲಿ ಮಾಡುವಂತೆ ಆಗ್ತದೆ. ಸಾಲ ಸೊಸೈಟಿಯಿಂದ ಕೊಡ್ತಕ್ಕಂಥ ದುಡ್ಡು ಸರ್ಕಾರದ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲ. ಆ ದುಡ್ಡು ಯಾರಪ್ಪ ಅಂದ್ರೆ ನಿಮ್ದೆ. ಯಾರು ಉಳ್ಳವರು ಠೇವಣಿಯನ್ನ ಇಟ್ಟಿದ್ದಾರೆ ಆ ಠೇವಣಿ ಹಣ ನಬಾರ್ಡ್ನಿಂದ ಸಾಲ ಪಡಿತಕ್ಕಂಥದ್ದು ಮತ್ತೆ ಅಪೆಕ್ಸ್ ಬ್ಯಾಂಕ್ನಿಂದ ಸಾಲ ಪಡಿತಕ್ಕಂಥದ್ದು. ಸರ್ಕಾರ ಏನಪ್ಪ ಸಹಾಯ ಅಂತ ಹೇಳಿದ್ರೆ ನೀವು ಕೊಡಬೇಕಾದಂತ ಬಡ್ಡಿ ಹಣವನ್ನ ಸರ್ಕಾರಕ್ಕೆ ಕೊಟ್ಟು ಅಷ್ಟು ಹೊತ್ತುಪಡಿಸಿದ್ರೆ ಸರ್ಕಾರದ್ದೇನಲ್ಲ. ಹಳ್ಳಿಗಳಲ್ಲಿ ಮುಗ್ಧರು ಇವ್ಗೆ ಸರ್ಕಾರ ಕೊಡೋದು, ಇವ್ಗೆ ಸಾಲ ಕೊಡೋಲ್ಲ ಅಂತಾರೆ ಅಂತ ಹೇಳಿ ಮಾತಾಡ್ತಾರೆ. ಸರ್ಕಾರದ ಅಲ್ಲ, ಇದು ಠೇವಣಿ ಹಣ ಮತ್ತು ಸಾಲ ಪಡೆದಂತ ಹಣವನ್ನ ನಿಮಗೆ ಸಾಲ ರೂಪದಲ್ಲಿ ಕೊಡ್ತಾರೆ. ನನ್ನ ಮೇಲೆ ಪತ್ರಿಕೆ ಓದಿದ್ರೆ ಯಾವೊಬ್ಬ ಬಂತು, ಯಾವೊಬ್ರು ಶಾಸಕರು ನಂಬಿದ್ದೇವೆ ಎಲ್ಲ ಮದುವೆ ಕೊಟ್ಬಿಟ್ಟಿದ್ದಾರೆ ನಾರಾಯಣ ಅಂತ. ನಾನು ನೆಕ್ಸ್ಟ್ ಡೇನೆ ಹೇಳಿದೆ, ಅವ್ರು ಕೇಳಿದ್ರೆ ನಾನು ಇನ್ನೂ ಜಾಸ್ತಿ ಕೊಡ್ತೀನಿ ಮದುವೆಗೆ ಅಂತ ಹೇಳಿ. ಅದು ದುಡ್ಡೇ ನಂದಲ್ಲ, ನಿಮ್ದೇ ದುಡ್ಡು. ಆದ್ರೂ ಕೂಡ ಮದುವೆಗೆ ಯಾರು ಜಾಸ್ತಿ ಕೊಡಬೇಕು ಅನ್ನೋದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಹೇಳಿದರು. ಮದುವೆ ಭಾಗದಲ್ಲಿ ಹೆಚ್ಚು ಬಡವರಿದ್ದಾರೆ, ರೈತರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ, ಮತ್ತೆ ಹಿಂದುಳಿದವರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಅದಕ್ಕೋಸ್ಕರ ಅಲ್ಲಿ ಹೆಚ್ಚು ಸಾಲ ಕೊಡ್ತಕ್ಕಂಥ ಅಗತ್ಯತೆ ಇದೆ ಅಂತೇಳಿ ಅವರು ಕೂಡ ವಿಧಾನಸಭೆ ಅಧಿವೇಶನದಲ್ಲಿ ಹೇಳಿದಂತ. ನಾನು ಅವತ್ತು ಇರಲಿಲ್ಲ, ಮಾರ್ಗದ ದಿವಸ ಮಾಧ್ಯಮದ ಮೂಲಕ ಹೇಳಿದೆ ನಾನು, ಹೌದಪ್ಪ ಮದುವೆಗೆ ಜಾಸ್ತಿ ಕೊಟ್ಟಿದ್ದೀನಿ ನಿಜ, ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಕೊಡ್ತೀನಿ, ಯಾವ್ಯಾರು ಕೇಳಕ್ಕೆ ಅಂತ ಹೇಳಿದ್ದೆ ನಾನು. ಆದ್ರಿಂದ ನಮ್ಮ ಭಾಗದಲ್ಲಿ ಹೆಚ್ಚು ರೈತರು ನಾವೆಲ್ಲ ಮಳೆ ಆಶ್ರಯದಲ್ಲಿ ಜೀವನ ಮಾಡ್ತಕ್ಕಂಥ, ನಮ್ಗೆ ಯಾವುದೇ ನೀರಾವರಿ ಸೌಲಭ್ಯ ಇಲ್ಲ. ಮಳೆ ಆಶ್ರಯದಲ್ಲಿ ಬೇಸಾಯ ಮಾಡ್ತಕ್ಕಂಥವ್ರಿಗೆ ಏನಾದ್ರು ಮಳೆಗಾಲಿನ ಕೃಪೆ ತೋರಿದ್ರೆ ಮಾತ್ರ ನಾವು ಹಾಕಿದ ಬಂಡವಾಳ ನಮಗೆ ಬರ್ತಾರೆ. ಮಳೆಗಾಲ ಅವಕ್ಕೂ ಬೇರೆ ಏನಾದ್ರು ನಾವು ಒಳಗಾಲ ಹಾಕಿದ ಬಂಡವಾಳನೇ ನಮ್ಗೆ ವಾಪಸ್ ಬರ್ತದೆ. ನಾನು ನಿನ್ನೇನು ಬೋರ್ವೆಲ್ ನೀರೈತೆ ಅನ್ನೋ ನಡೀತದೆ. ಯಾಕೆ ಬಡ್ಡಿ ಯಾಕೆ ಹೇಳ್ಬೋದು ನಿಮಗೆ? ಓ, ನೀವು ಸಾಯಂಕಾಲ ಬಡ್ಡಿ ಕಟ್ಟೋದಲ್ಲ, ಹೇಳೋದು ಸೊಸೈಟಿ ಸಾಲದ ಬಡ್ಡಿ. ಮಾತಾಡೋದು ಮಾತಾಡ್ತಾರೆ ಅಂತ ಕೂತ್ಕೋಬೇಕು. ಎಲ್ಲ ಕೂತಿರ್ಕೊಂಡ್ರೆ ಯಾರ್ಯಾರು ಕೆಲಸಕ್ಕೆ ಹೋಗಿ ಮಾತಾಡ್ತಾರೆ ಅವ್ರಿಗೆಲ್ಲ ಯಾವ ಸಂದರ್ಭ ಸಿಕ್ಕಾಗ ಭಯ ಹಾಕ್ಕೊಟ್ಟಿಲ್ಲ. ಅದಕ್ಕೋಸ್ಕರ ಹುಷಾರಾಗಿ ಈ ಪೊಲೀಸ್ನವ್ರಿಗೆ ಹೇಳ್ತಿದ್ರೆ ಬರ ಮಾಡಿ ಹೊಡೆಯ ಅಂತಂದ್ರೆ ಒಬ್ಬರು ಹೊಡೆಯಲ್ಲ. ಈ ಪೊಲೀಸ್ನವರು ಏನ್ ಮಾಡಿದ್ರೆ ಗೃಹ ಮಂತ್ರಿಗಳು ಸಾಫ್ಟ್ವೇರ್ಗಳು ಹಂಗೆ ಸಾಫ್ಟಿದ್ದಾರೆ. ಯಾವಾಗಲೂ ಸಭೆಗಳಲ್ಲಿ ಒಂದು ರೀತಿಯಲ್ಲಿ ಸಭಾ ಮರ್ಯಾದೆ ಕಾಪಾಡ್ತಕ್ಕಂಥದ್ದು. ಮತ್ತೆ ಮಾತಾಡ್ಬಾರ್ದು, ಆಮೇಲೆ ಮಾತಾಡಿ 1 ಗಂಟೆ ಒಂದು 2 ಗಂಟೆ ಮಾತಾಡಿರ್ತಾರೆ ಬೇರೆ ವಿಷಯ. ಆದ್ರೂ ಕೂಡ ನಾನು ಹೇಳ್ತಕ್ಕಂಥದ್ದು ರೈತಾಪಿ ಜನರ ಆರ್ಥಿಕ ಶಕ್ತಿಯನ್ನು ನಾವು ವೃದ್ಧಿ ಮಾಡಬೇಕು. ಅದಕ್ಕೋಸ್ಕರವೇ 0% ಇಂಟ್ರೆಸ್ಟ್ ಅಲ್ಲಿ ಸಾಲ ಕೊಡ್ತಕ್ಕಂಥದ್ದು. ನೀವು ಕೊಡೋ ಬಡ್ಡಿ ಏನಿದೆ ಅದನ್ನ ಸರ್ಕಾರ ಕೂತ್ಕೊಡ್ತಾರೆ.
ಯಾಕೆ ರೈತರು ಚೆನ್ನಾಗಿದ್ದರೆ ಅವ್ರ ಮೇಲೆ ಆರ್ಥಿಕ ಹೊರೆ ಆಗಬಾರ್ದು, ಸಾಲದ ಹೊರೆ ಹೆಚ್ಚಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಸಿದ್ದರಾಮಯ್ಯ ಬಡ್ಡಿ ಮನ್ನಾ ಮಾಡ್ತಕ್ಕಂಥ ಸ್ಥಿತಿ ಅಲ್ಲ, ಆಗ ಸಾಲ ಕೂಡ ಮನ್ನಾ ಮಾಡಿದ್ರು. ಒಮ್ಮೆ 8,516 ಕೋಟಿ ಸಾಲ ಮನ್ನಾ ಮಾಡಿ, 8,516 ಕೋಟಿ, 8,516 ಕೋಟಿ ಎಷ್ಟಾಗ್ತದೆ ಲೆಕ್ಕ ಹಾಕ್ತೀವಿ, ಅಷ್ಟು ಸಾಲ ರೈತರು ಕೊಟ್ಟಿದ್ರು. ಆ ರೈತರು ಸಾಲ ಮನ್ನಾ ಮಾಡಿದ ಯಾಕೆ ಅಂದ್ರೆ ರೈತರು ಸಾಲದ ಸುಳಿನಲ್ಲಿ ಅವರು ತೊಂದರೆ ಅನುಭವಿಸಬಾರ್ದು. ನೀವು ಇತ್ತೀಚಿನ ವರ್ಷಗಳಲ್ಲಿ ನೀವು ನೋಡಿದ್ದೀವಿ, ಯಾರಾದ್ರೂ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಸಂಗ ಹೋಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾರು ಸಾಲದ ಒತ್ತಡ ಇಲ್ಲ ಅವ್ರ ಮೇಲೆ. ಈಗೆಲ್ಲ ಮನೆಯಲ್ಲಿ ಹೆಣ್ಮಕ್ಳಿಗೆ 2,000 ಬೇಕಿರೋರು ಇಸ್ಕೊಳ್ತಾನೆ ಅವನೇ. ಮೊದಲೆಲ್ಲ ಹೆಂಡತಿ ಜಗ ಆಗೋದು, ಈಗ ಜಗಳ ಆಗಲ್ಲ. ಯಾಕೆ ಗೊತ್ತಾ, ಗಂಡ ಹೆಂಡತಿ ಓಲೈಸ್ತಾರೆ, ಮೊದಲು ಓಲೈಸ್ತಿರ್ಲಿಲ್ಲ. ಯಾಕೆ ಓಲೈಸ್ತಾರೆ ಅಂದ್ರೆ ಅವ್ರ ಹತ್ರ ದುಡ್ಡಿರ್ತದಲ್ಲ, ದುಡ್ಡಿರ್ತದೆ ಅವರೆಲ್ಲ ಈ ಜಗಳ ಆಗಲ್ಲ. ಹಳ್ಳಿಗಳದು ಮೊದಲು ಪೊಲೀಸ್ನವರಿಗೆ ಗಂಡ ಹೆಂಡತಿ ಜಗಳಗಳು ಭಾಳ ಬರೋದು, ಒಂದು ಬರೋದಿಲ್ಲ, ಒಂದು ಬರೋದು. ಯಾವುದೋ ಕಡಿಮೆ ವಯಸ್ಸಿನವರು ಮದುವೆ ಮಾಡ್ಕೊಂಡು ಬರ್ಬೋದು, ಬೇರೆ ಯಾವ ಬರೋದು ಬೇಡ. ಹಳ್ಳಿನಲ್ಲಿ ನೆಮ್ಮದಿಯಿಂದ ಜೀವನ ಮಾಡಬೇಕು ರೈತರು ಅಂತಕ್ಕಂಥ ದೃಷ್ಟಿಯಿಂದ ಎಲ್ಲ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡ್ತಿದೆ. ಮತ್ತೆ ಅನ್ನಭಾಗ್ಯ ಯೋಜನೆ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಒಬ್ಬ ಭಿಕ್ಷಕನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಯಾವುದೇ ಊರಲ್ಲಾಗಲಿ, ಇವತ್ತು ಯಾವುದೇ ಹಳ್ಳಿನಲ್ಲಾಗಲಿ, ಮೊದಲು ಬೆಳಗ್ಗೆ ಒಂದು ಗಂಟೆ ಮೃಗ ಬರೋದು, ಇವತ್ತು ಒಬ್ಬರು ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದ್ರೆ ಅನ್ನಭಾಗ್ಯ ಕಾರ್ಯಕ್ರಮ. ಇವತ್ತು ಎಲ್ಲರೂ ಕೂಡ ಸಂತೃಪ್ತಿಯಿಂದ, ಇವತ್ತು ಹಸಿವಿನಿಂದ ಇವತ್ತು ಬರುತ್ತೇ ಇರ್ತಕ್ಕಂಥ ಜನ ಇವತ್ತು ನಾವು ನೋಡ್ತೀವಿ. ಮೊದಲೆಲ್ಲ ಹಸಿವಿನಿಂದ ಬರುತ್ತಕ್ಕಂಥ ಜನ ನಾನು ಹತ್ತಿರದಿಂದ ನೋಡಿದ್ದೀನಿ, ಬರುವ ಕುಟುಂಬಗಳನ್ನ. ಅವಾಗ ಇರ್ತಕ್ಕಂಥ ಸ್ವಲ್ಪ ಗಂಡರಿಗೆ ಮಕ್ಕಳಿಗೆ ಬಡಿಸ್ಬಿಟ್ಟು ಹೆಣ್ಮಕ್ಳುಗಳು ಬರೀ ನೀರು ಕೂಡ ಮರಿಕೊಂಡ್ಬಿಡೋದು. ಇದೆಲ್ಲ ನೋಡಿದಾಗ ಏನಪ್ಪ ಅಂದ್ರೆ ನಾನು ದೇವರೇ ಬೇಕಂತಿದ್ದೆ. ಈ ದೇವರಿಗೆ ಅಂತ ನಾನು ಕೆಪಾಸಿಟಿ ಕೈ ಕುಡಿಯೋದು ಅಂತ ಏನಂತ ಅಂದ್ರೆ, ಜನ್ಮ ಕೊಟ್ಟ ಮೇಲೆ ಅವ್ರಿಗೆ 2 ಹೊತ್ತು ಊಟ ಸಿಗ್ತಾ ಇರ್ತದೆ, ದೇವ್ರಿಗೆ ಅವ್ರಿಗೆ ಜನ್ಮ ಯಾಕೆ ಕೊಡಬೇಕು ಅಂತಕ್ಕಂಥದ್ದು ಅದರಿಂದ ದೇವ್ರನ್ನ ಬೇಕಾಗಿಲ್ಲ. ನನಗೇನು ಆಗ್ತಾ ಇರಲಿಲ್ಲ. ಆದ್ರೂ ಕೂಡ ಏನೇ ಇಲ್ಲಿ ಇವತ್ತು ನೆಮ್ಮದಿಯಿಂದ ಜೀವನವನ್ನ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಾರಣ ಅಂತಕ್ಕಂಥದ್ದು ಯಾರು ಬರಲಿಲ್ಲ. ಇರ್ಬೋದು, ನಮ್ಮಲ್ಲೂ ಕೂಡ ಲೋಪಗಳು ಇದ್ದೇ ಇರ್ತಾರೆ, ಮನುಷ್ಯ ಅಂದ್ರೆ ಸಹಜವಾಗಿರ್ತಾರೆ. ಆದ್ರೆ ಯಾರು ಬಡವರು ಪರವಾಗಿ ಕೆಲಸ ಮಾಡ್ತಾರೆ, ಸಿದ್ದರಾಮಯ್ಯನವರು ಬರೀ ಕುರುಬರಿಗೆ ಅಂತ ಅಲ್ಲ, ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ನೆಮ್ಮದಿಯಿಂದ ಜೀವನ ಮಾಡಬೇಕು, ರೈತರು ಜೀವನ ಮಾಡಬೇಕು, ಮಕ್ಕಳುಗಳಿಗೆ ಚೆನ್ನಾಗಿ ಒಳ್ಳೆ ವಿದ್ಯೆಯನ್ನ ಕೊಡಬೇಕು, ಒಳ್ಳೆ ವಿಜಯವಂತ ಆಗಬೇಕು. ಅವರೆಲ್ಲ ಆ ದೃಷ್ಟಿಯಲ್ಲಿ ಆರ್ಥಿಕವಾಗಿ ಸದೃಢತೆಯನ್ನು ತರ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಯಾರು ಮರೆಯೋದು ಇಲ್ಲ. ಮತ್ತೆ ಜನರು ನೀವು ನಮ್ಮಲ್ಲಿ ಉಪ್ಪಿನವರೆಗೂ ಮರಿಬಾರದು ಅಂತಕ್ಕಂಥ ಗಾದೆ ಇದೆ. ಬೇರೆಗಳು ಸುಳ್ಳಾದರೂ ಕೂಡ ಗಾದೆಗಳು ಸುಳ್ಳಾಗಲ್ಲ. ಆದ್ರಿಂದ ನಾವು ಯಾವತ್ತೂ ಕೂಡ ಯಾರೆಲ್ಲ ಉತ್ತರ ಸ್ಮರಣೆ ಇರುತ್ತೆ ಮನುಷ್ಯರಿಗೆ, ಅವನಿಗೆ ಮಾತ್ರ ಶ್ರೇಯಸ್ಸಿರ್ತದೆ. ಉತ್ತರ ಸ್ಮರಣೆ ಯಾವ ಮನುಷ್ಯರಿಗೆ ಇರೋದಿಲ್ಲ, ಅವ್ರಿಗೆ ಯಾವುದು ಕೂಡ ಶ್ರೇಯಸ್ಸು ಕೂಡ ಇರೋದಿಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ನಂಬಿರ್ತಕ್ಕಂಥ. ಆ ದೃಷ್ಟಿಯಲ್ಲಿ ನಾನು ಹೆಚ್ಚು ಮಾತನಾಡಿ ಹೋಗೋದಿಲ್ಲ. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ಸನ್ಮಾನ್ಯ ಸಚಿವರುಗಳು ಇದೆ, ಬೇರೆ ಬೇರೆ ಮುಖಂಡರುಗಳು ಕೂಡ ಬೇರೆ ಬೇರೆ ಕೆಲಸಗಳಿದೆ. ಇವತ್ತು ಒಂದು ಉತ್ತಮವಾದಂತಹ ಒಂದು ಸಾಕಷ್ಟು ಇಲ್ಲಿ ಪ್ರಾರಂಭ ಮಾಡಿದೆ, ಬಹಳ ಸಂತೋಷ. ಇದರ ಅನುಕೂಲ ಎಲ್ಲ ರೈತರಿಗೂ ಆಗಬೇಕು. ಮತ್ತೆ ಇಲ್ಲಿ ವ್ಯಾಪಾರ ಮಾಡೋರು, ಬೀದಿ ಹೋಗಿ ವ್ಯಾಪಾರ ಮಾಡ್ತಕ್ಕಂಥವ್ರು ಬೆಳಗ್ಗೆಗೆ 900 ರೂಪಾಯಿ ಸಾಲ ತಗೊಂಡು ಸಾಯಂಕಾಲ 1,000 ರೂಪಾಯಿ ಕೊಡ್ತಾರಲ್ಲ, ಆದವರು ಯಾರೆಲ್ಲ ಇರ್ತಾರೆ ನೋಡಿ, ಹಸು ಸಾಕ್ತಕ್ಕಂಥವ್ರು, ಕುರಿ ಸಾಕುವಂಥವ್ರು, ಅಂಥವ್ರು ಕೂಡ ನಾವು ಸಾಲ ಕೊಡ್ತೀವಿ. ಯಾಕೆಂದ್ರೆ ನಾನು 2001 ಇಸ್ವಿಯಲ್ಲಿ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ, ಪಾವಗಡದಲ್ಲಿ ಕೂಲಿ ಹೋಗ್ತಕ್ಕಂಥವ್ರಿಗೆ 2 ಕೂಲಿ ಕೊಡ್ತಿದ್ದೆ. ನಾನು ಸುಮಾರು 2 ಕೋಟಿ ರೂಪಾಯಿ ಕೊಡ್ತಿದ್ದೆ ಅವಾಗ. ನಾನು ದುಡ್ಡು ಬಸ್ಸಿಗೆ ಹೋಗಿ ಕೇಳಿಕೊಟ್ಟೆ. 2001ರಲ್ಲಿ ಡಾಕ್ಟ್ರು ಸಚಿವರಿದ್ದಾಗ ನಾನು ಡಾಕ್ಟ್ರು ಮತ್ತೆ ವಿಶ್ವನಾಥ್ ಅವರು ಕೂಡ ಸಚಿವರಿದ್ದು ಕೊಟ್ಟಿದ್ದು. ಇವತ್ತು ಪಾವಗಡ ತಾಲೂಕಿನಲ್ಲಿ ಬಹಳಷ್ಟು ಊರುಗಳ 2 ಕೂಲಿ ಇದ್ದಾರೆ, ಇವತ್ತು 100 ಕೂಲಿಯವರು ಮಾಡ್ಕೊಂಡಿರೋದನ್ನ ಕೊಡ್ತೀವಿ. ಒಂದು ಕುಟುಂಬನೇ ಆರ್ಥಿಕವಾಗಿ ಸದೃಢ ಆಗ್ತದೆ. ನಾವು 2,50,000 ರೂಪಾಯಿ ಹೋದ್ರೆ ನಮ್ಮ ಬ್ಯಾಂಕಿಗೆ ಬರ್ತಾನೆ ಇರೋದಿಲ್ಲ. ಆದ್ರೆ ಬಡವರು, ಇಲ್ಲಿ ಇಲ್ಲೇ ಇರೋರು,
ಮತ್ತೆ ಆರ್ಥಿಕವಾಗಿ ಸದೃಢತೆ ಇಲ್ಲದೆ ಅವರು ಕೂಡ ಸಾರ್ವಜನಿಕವಾಗಿ ಜನರ ಮಧ್ಯೆ ಸ್ವಾಭಿಮಾನದಿಂದ ಬದುಕತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನ ಅವರು ಪಡೆಯಬೇಕು. ಆಗ ಮಾತ್ರ ಸಹಕಾರಿ ಆಂದೋಲನಕ್ಕೂ ಕೂಡ ಕೀರ್ತಿ ಬರ್ತದೆ. ಸಹಕಾರಿ ಆಂದೋಲನ ಅಂದ್ರೆ ಯಾವುದೇ ಒಂದು ಪಕ್ಷದ ಆಂದೋಲನ ಆಗ್ತದೆ. ನಾವು ಸಹಕಾರಿಗಳು ನಮ್ಮದೇ ಒಂದು ಪಕ್ಷ ಅದು. ನಾವು ಸಹಕಾರಿಗಳು ಅಂತಕ್ಕಂಥದ್ದು ಸಹಕಾರಿ ಆಂದೋಲನ ಕೆಲಸ ಮಾಡ್ತಕ್ಕಂಥದ್ದೇ ನಮ್ಮೆಲ್ಲ ಅದೃಷ್ಟ. ನಾನು ಹೆಚ್ಚು ಮಾತನಾಡಿ ಹೋಗಿ ಒಂದು ಮಾತೇಳಿ ನನ್ನ ಭಾಷಣ ಮುಗಿಸ್ತೇನೆ. ಇವತ್ತು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿದ್ರೆ ದುಡ್ಡು ಇರಬೇಕು, ಇದ್ರೆ ಜಾತಿ ಇರಬೇಕು. ಇವೆರಡು ಇದ್ರೆ ಯಾರು ಬೆಳೆಯಕ್ಕಾಗಲ್ಲ. ಇವೆರಡು ಇಲ್ಲದೆ ಬೆಳೆದಿರೋ ಯಾವ ಒಬ್ಬ ಅವನೇ ಅಂದ್ರೆ ಅದು ನಾನೇ ಅಂತ ಹೇಳಿ ನನ್ನ ಹೆಮ್ಮೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇದುವರೆಗೂ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸವನ್ನು ಮುಂದಿನ ದಿನಗಳಲ್ಲೂ ಕೂಡ ಉಳಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಸಂಸ್ಥೆಯಿಂದ ರೈತಾಪಿಯವರಿಗೆ ಬಡವರಿಗೆ ಸಹಾಯ ಆಗಲಿ. ಮತ್ತೆ ಏಪ್ರಿಲ್ ತಿಂಗಳಲ್ಲಿ ನಿಮ್ಮಲ್ಲಿ ಯಾರೆಲ್ಲ ಸದಸ್ಯರಿದ್ದಾರೆ ಅವರೆಲ್ಲರೂ ಕೂಡ ಸಾಲ ಸೌಲಭ್ಯವನ್ನು ಕೂಡ ವಿತರಣೆ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಮಾನವರಾಗಲಿ ಮತ್ತೆ ಈ ಭಾಗದ ಮಕ್ಕಳನ್ನು ರಾಜ್ಕುಮಾರದಿಂದ ಹಿಡಿದು ಈ ಭಾಗದ ಎಲ್ಲ ಮಕ್ಕಳನ್ನು ಕೂಡ ಸಾಲ ಸೌಲಭ್ಯದ ಬಗ್ಗೆ ಅವರು ಕೂಡ ಹೆಚ್ಚು ಆಸಕ್ತಿಯಿಂದ ಕಾಡ್ತಾ ಇದ್ದಾರೆ. ಆದರೆ ಈ ಭಾಗದ ಎಲ್ಲ ರೈತರು ಕೂಡ ಏಪ್ರಿಲ್ ತಿಂಗಳಲ್ಲಿ ಇದೇ ರೀತಿ ಕಾರ್ಯಕ್ರಮ ಮಾಡಿ ಅದನ್ನು ವಿತರಣೆಯನ್ನು ಮಾಡತಕ್ಕಂಥ ಕೆಲಸವನ್ನ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆಲ್ಲರೂ ಕೂಡ ಶುಭವನ್ನು ಕೋರಿ ಮುಗಿಸ್ತೇನೆ. ನಮಸ್ಕಾರ. ಇನ್ನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ನಾವು ರಸ್ತೆ ಮಾಡಿಕೊಡಬಹುದು, ಬೇಕಾದಷ್ಟು ಸರ್ಕಾರಿ ಸೌಲಭ್ಯ ತಂದುಕೊಡಬಹುದು, ಆದರೆ ಸಹಕಾರಿ ಕ್ಷೇತ್ರ ರೈತಾಪಿ ಜನರನ್ನು ಆರ್ಥಿಕವಾಗಿ ಮುಂದೆ ತರುತ್ತದೆ ಎಂದರು. ಬ್ರಿಟಿಷರ ಕಾಲದಿಂದಲೂ ಸಹಕಾರಿ ಕ್ಷೇತ್ರ ಇದ್ದು, ಆದರೆ ರೈತರಿಗೆ ಕಾನೂನಿನ ಪ್ರಕಾರ ಉಪಯೋಗವಾಗುತ್ತಿರುವುದು ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದಿಂದ ಮಾತ್ರ ಸಾಧ್ಯ ಎಂದರು. ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ 10,000 ಕೋಟಿ ಸಹಕಾರಿ ಕ್ಷೇತ್ರದ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೊಂಡವಾಡಿ ಇದರ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಸಹಕಾರಿ ಕ್ಷೇತ್ರದ ಪ್ರಾಮುಖ್ಯತೆ ಮತ್ತು ಅದರಿಂದ ಆಗುವಂತ ಲಾಭ ರೈತ ಸಮುದಾಯಕ್ಕೆ ನಮಗೆಲ್ಲರಿಗೂ ತಿಳಿಸಿದಂತ ಮಧುಗಿರಿ ಕ್ಷೇತ್ರದ ಜನಪ್ರಿಯ ಶಾಸಕರು, ಮಾಜಿ ಸಹಕಾರಿ ಸಚಿವರು ಮತ್ತು ಜಿಲ್ಲಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಇಡೀ ರಾಜ್ಯದಲ್ಲಿ ಸಹಕಾರಿ ಕ್ಷೇತ್ರವನ್ನ ಒಂದು ಹೊಸ ರೂಪವನ್ನ ಕೊಟ್ಟು ಬಡವರಿಗೆ, ವಿಶೇಷವಾಗಿ ಬಡ ರೈತ ಸಮುದಾಯಕ್ಕೆ ಸಹಾಯ ಹಸ್ತವನ್ನು ನೀಡೋದಕ್ಕೆ ಅನೇಕ ಯೋಜನೆಗಳನ್ನ, ಕಾರ್ಯಕ್ರಮವನ್ನ ಕೊಟ್ಟಂತ ಮಾನ್ಯ ಕೆ ರಾಜಣ್ಣವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರು ಮತ್ತು ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರು ಆತ್ಮೀಯರಾದ ಜೆ ರಾಜಣ್ಣವರೇ, ಮಾನ್ಯ ನಾಗೇಶ್ ಬಾಬುರವರೇ, ಶ್ರೀನಿವಾಸ ಮೂರ್ತಿ ಅವರೇ, ಹನುಮಣ್ಣ ಅವರೇ, ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಶೋಕ್ ಅವರೇ, ಬಿಎಂಟಿಸಿಯ ಉಪಾಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ನಿಕೇತ್ ಮೌರ್ಯ ಅವರೇ, ಮಾನ್ಯ ಭೈರಪ್ಪನವರೇ, ಮಾನ್ಯ ತಿಮ್ಮಯ್ಯನವರು, ಮಾಜಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾದ ತಿಮ್ಮಯ್ಯನವರೇ ಮತ್ತು ನಮ್ಮ ಶಿವಕುಮಾರ್ ಅವರೇ, ಈ ಎಲ್ಲ ಕಾರ್ಯಕ್ರಮವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿ ಕಳೆದ ಒಂದು ವರ್ಷದಿಂದ ಇದನ್ನ ಉದ್ಘಾಟನೆ ಮಾಡಬೇಕು ಅಂತೇಳಿ ಒಂದು ರೀತಿಯಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಹೋರಾಟ ಮಾಡಿದಂತ ಗೆಳೆಯ ರಾಜ್ಕುಮಾರ್ ಅವರೇ, ಅದಕ್ಕೆ ಒಂದು ಹೋರಾಟ ಮಾಡಿಬಿಟ್ಟ ರಾಜ್ಕುಮಾರ್.
ಭಗೀರಥ ಪ್ರಯತ್ನ. ಮಾನ್ಯ ಎಲ್ಲ ಸದಾಶಿವಮೂರ್ತಿಯಿಂದ ಹಿಡಿದು ಮಲ್ಲಿಕಾರ್ಜುನಯ್ಯ, ತಿಪ್ಪೇಸ್ವಾಮಿ, ರವಿಕುಮಾರ್, ಕೆ ಕುಮಾರ್, ರಾಜಶೇಖರಯ್ಯ, ಚಂದ್ರಶೇಖರ್, ತಿಪ್ಪೇರುದ್ರಯ್ಯ, ಲಿಂಗಪ್ಪ, ಶ್ರೀಮತಿ ಪುಟ್ಟಾಯಮ್ಮ, ಶ್ರೀಮತಿ ರಾಧಾಮಣಿ ಮತ್ತು ಎನ್ ರಾಮಕೃಷ್ಣ. ಯಾಕೆಂದರೆ ಬೇರೆಯವರ ಹೆಸರು ಹೇಳದಿದ್ರೂ ಪರವಾಗಿಲ್ಲ, ಈ ಸಂಘದ ನಿರ್ದೇಶಕರ ಹೆಸರು ಹೇಳಿದ್ರೆ ಒಂದು ರೀತಿಯಲ್ಲಿ ಅವರಿಗೂ ಕೂಡ ಉತ್ತೇಜನ ಬರುತ್ತೆ ಅಂತ ಅನ್ಕೊಳ್ತಾರೆ. ಮತ್ತು ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕೋಟವಾಡಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಆತ್ಮೀಯ ಬಂಧುಗಳು, ಮಾಧ್ಯಮ ಸ್ನೇಹಿತರೆ, ಸಹೋದರಿಯರು, ಬಹಳ ತಡವಾಗಿ ಈ ಕಾರ್ಯಕ್ರಮ ಆಗ್ತಾ ಇದೆ ಮತ್ತು ನಾವು ಬರುವಾಗಲೂ ಸ್ವಲ್ಪ ತಡವಾಗಿ ಕೂಡ ಬಂದಿದೆ. ಆದ್ದರಿಂದ ನಾನು ತಮ್ಮಲ್ಲಿ ಕ್ಷಮೆಯನ್ನ ಕೇಳಿಕೊಂಡು ಇವತ್ತು ಬಹಳ ಸಂತೋಷದಿಂದ ರಾಜಣ್ಣವರು ಮತ್ತು ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಸಂತೋಷ ಯಾಕೆ ಅಂತ ಹೇಳಿದ್ರೆ, ನಾವು ರಸ್ತೆ ಮಾಡಬಹುದು, ಕಟ್ಟಡ ಮಾಡಬಹುದು, ಬೇಕಾದ ಸರ್ಕಾರಿ ಯೋಜನೆಯನ್ನ ತಂದುಕೊಡ್ಬೋದು. ಆದರೆ ಪ್ರತಿಯೊಬ್ಬ ರೈತರಿಗೆ ಒಂದು ಆರ್ಥಿಕ ಶಕ್ತಿಯನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತಾ ಇದೆ. ಆ ಸಹಕಾರಿ ಕ್ಷೇತ್ರದ ಉದ್ಘಾಟನೆಯನ್ನ ನಾವು ಮಾಡೋದಕ್ಕೆ ಹೊರಟಿದ್ದೇವೆ ಎಂದಾಗ ಸ್ವಾಭಾವಿಕವಾಗಿ ನನಗೆ ಸಂತೋಷ ಆಗಿದೆ. ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೆವು, ಕೈ ಸಾಲ ಕೊಡೋದು, ಮನಿ ಲೆಂಡರ್ಸ್, ಕೈ ಸಾಲ ಕೊಡ್ಬೋದು. ನೀವು ಯಾವುದೋ ಕಾರಣಕ್ಕೆ ಈಗ ಮಳೆ ಬರಲಿಲ್ಲಪ್ಪ, ನಾವು ಕೃಷಿ ಮಾಡಬೇಕು, ಕೃಷಿಗೆ ಸಾಲ ತಗೊಂಡಿರ್ತೀವಿ, ಅವ್ರ ಹತ್ರ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಅವನೇನ್ ಮಾಡಬೇಕು? ಆಗ ಆ ಕೈ ಸಾಲ ಕೊಟ್ಟಂತ ವ್ಯಕ್ತಿ ಆ ಜಮೀನನ್ನೇ ಇವನು ಬಳಸ್ಕೊಂಡ್ಬರೋದು. ಮತ್ತು ಇವರ ಹತ್ರ ಬೇರೆ ಏನೇ ವಸ್ತುಗಳಿರಲಿ, ಮನೆ ಇರಲಿ, ಮತ್ತೆ ಏನೇ ಬೇರೆ ಇದ್ರೆ ಅದೆಲ್ಲವನ್ನು ತಗೊಳ್ಳೋದು. ಬಹುಶಃ ದಬ್ಬಾಳಿಕೆ ಮಾಡಿ, ಗುಂಡಾಗಳು ಹಿಡ್ಕೊಂಡು ಗಲಾಟೆ ಮಾಡಿ ತಗೊಳ್ತಕ್ಕಂಥದ್ದನ್ನ ಹಿಂದೆ ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ. ಇದೆಲ್ಲ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಅದಕ್ಕಾಗಿ ಈ ಕೋಆಪರೇಟಿವ್ ಬ್ರಿಟಿಷ್ನವರ ಕಾಲದಲ್ಲೇ ಪ್ರಾರಂಭ ಆಗಿದೆ. ತದನಂತರ ನಮಗೆ ಸ್ವತಂತ್ರ ಬಂದ ನಂತರ ಇದೆಲ್ಲ ಸ್ವಲ್ಪ ಈ ಸಾಲ ಕೊಡೋದು ತಗೊಳ್ಳೋದು ಲೆಕ್ಕಾಚಾರವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಏನಾದರೂ ಸಹಾಯ ಆಗಿ ಅವರಿಗೆ ಶಕ್ತಿ ಸಿಕ್ಕಿದ್ರೆ ಅದು ನಮ್ಮ ಈ VSSLಗಳಿಂದ. ನಿಮಗೆ ಸಾಲ ಕೊಟ್ಟು, ಬಡ್ಡಿ ರಹಿತ ಸಾಲವನ್ನ ಕೊಟ್ಟು, ಅಕಸ್ಮಾತ್ ಸಂದರ್ಭ ಬಂತು, ಮಳೆ ಬರಲಿಲ್ಲ, ಒಂದೆರಡು ವರ್ಷ ಮಳೆ ಬರಲಿಲ್ಲ, ಹಿಂದೆಲ್ಲ ಆಗಿದೆ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರಗಳು ಏನ್ ಮಾಡುತ್ತೆ? ಇವಾಗ ನಾವು ನಿಮ್ಮ ಪರವಾಗಿ ಸಾಲ ನಾವು ಅವ್ರಿಗೆ ಕೊಡ್ತೀವಿ, ಕೋಆಪರೇಟಿವ್ ಇವರಿಗೆ ಅಂತ ಹೇಳಿ ಸಾಲವನ್ನ ಮನ್ನಾ ಮಾಡತಕ್ಕಂತ ಯೋಜನೆಗಳನ್ನು ಕೂಡ ಮಾಡಿರೋದನ್ನ ಈ ದೇಶದಲ್ಲಿ ನೋಡಿದೆ. ಕೇಂದ್ರದಲ್ಲಿ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವತ್ತು 52,000 ಕೋಟಿ ಇಡೀ ದೇಶದಲ್ಲಿ ಸಾಲ ಮನ್ನಾ ಒಂದೇ ಸಾರಿ ಮಾಡಿದ್ರು. ಕೋಟ್ಯಾಂತರ ರೈತರಿಗೆ ಅದರಿಂದ ಸಹಾಯ ಆಯಿತು. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದ ಮೇಲೆ 10,000ಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾವನ್ನ ರೈತರ ಪರವಾಗಿ ಮಾಡಿದ್ರು. ಅಂದ್ರೆ ಸಾಂದರ್ಭಿಕ ಅನುಸಾರವಾಗಿ ಒಬ್ಬ ರೈತರಿಗೆ ತೊಂದರೆ ಆದಾಗ ನಾವು ನಿಮ್ಮ ನೆರವಿಗೆ ಬರ್ತೇವೆ ಅಂತ ಹೇಳಿ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ಇವತ್ತು ನಾವು ರಾಜಣ್ಣ ಹೇಳಿದ್ರು, ಇವತ್ತು ಇಲ್ಲಿ ಎಷ್ಟು ಜನ ಇದ್ದಾರೆ ಮೆಂಬರ್ಸು? ಡೈರೆಕ್ಟರ್ ಅಲ್ಲಪ್ಪ, ಮೆಂಬರ್ಗಳು ಷೇರ್ದಾರರು 600 ಜನರಿಗೂ ಕೂಡ ನಾವು ಸಾಲ ನಿಮಗೆ ಕೊಡ್ತೀವಿ ಅನ್ನೋ ಮಾತನ್ನ ರಾಜಣ್ಣ ಅವರು ಹೇಳಿದ್ರು. ಯಾವ ವ್ಯವಸ್ಥೆಯಲ್ಲಿ ನಿಮಗೆ ಆ ತರ ರೈತರಿಗೆ ಸಾಲ ಸಿಗುವಂತದ್ದು ಇದೆ ಹೇಳಿ ನೋಡೋಣ. ಅಲ್ಲಿ ಪಕ್ಕದಲ್ಲಿ ನಾವು ಕೋಲ್ಕಾಲದಲ್ಲಿ 1,160 ಜನರಿಗೆ ನಾವು ಸಾಲ ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು ರಾಜಣ್ಣ ಅವರು. ಅದು ನಿಮ್ಮದೇ ದುಡ್ಡಪ್ಪ, ಯಾರೋ ದುಡ್ಡು ಇರೋರು ಬಂದು
ಡಿಪಾಸಿಟ್ ಮಾಡಿರ್ತಾರೆ, ಆ ದುಡ್ಡನ್ನ ನಾವು ನಬಾರ್ಡ್ನವ್ರ ಜೊತೆ ಸೇರ್ಕೊಂಡು ನಿಮಗೆ ಹಣ ಕೊಡ್ತೀವಿ ಎನ್ನುವಂತ ಮಾತು. ಅದು ಹೇಗೆ ವ್ಯವಸ್ಥೆ ಏನೇ ಇರ್ಬೋದು, ನಿಮಗೆ ನಿಮ್ಮ ಕಷ್ಟಕ್ಕೆ ಸಹಾಯ ಆಗುತ್ತಾ ಇಲ್ವಾ? ನೀವು ಗೊಬ್ಬರ ತಗೋಬೇಕು, ನೀವು ಬೀಜ ತಗೋಬೇಕು, ಅಥವಾ ಬೇರೆ ಇನ್ನೇನೋ ಮಾಡ್ಬೇಕು. ನೀವು ಒಂದು ಟ್ರ್ಯಾಕ್ಟರ್, ಒಂದು ಪವರ್ ಟಿಲ್ಲರ್, ಮತ್ತೊಂದು ಏನೋ ತಗೊಳ್ಳೋದಕ್ಕೆ ಆ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ. ಬಹುಶಃ ಬೇರೆ ಬೇರೆ ದೇಶದಲ್ಲಿಯೂ ಕೂಡ ಇಂತಹ ಮೈಕ್ರೋ ಫೈನಾನ್ಸಿಂಗ್ ವ್ಯವಸ್ಥೆಗಳು ಬಹಳ ಕಡಿಮೆ. ಆದ್ರಿಂದ ಇವತ್ತು ಒಂದವಾಗಿ ಇದು ಪ್ರಾರಂಭ ಆಗ್ತದೆ. ಬಹಳ ದಿನದಿಂದ ಬೇಡಿಕೆ ಇತ್ತು ಅಂತ ಹೇಳಿ ರಾಜ್ಕುಮಾರ್ ಅದಕ್ಕೆ ಹೋರಾಟ ಮಾಡಿದ್ದಾರೆ. ರಾಜ್ಕುಮಾರ್ ಮತ್ತು ಅವರ ಸ್ನೇಹಿತರೆಲ್ಲ ಹೋರಾಟ ಮಾಡಿ ಇವತ್ತು ಅದು ಕಾರ್ಯಗತ ಆಗಿದೆ. ಅದರಿಂದ ನಾವು ಬಹಳ ಸಂತೋಷದಿಂದ ಇದನ್ನು ಉದ್ಘಾಟನೆ ಮಾಡಿದ್ದೇವೆ. ಬೇರೆ ಬೇರೆ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ ರಾಜೇನವರು. ನಾವು ಯಾಕೆ ಗ್ಯಾರಂಟಿ ಕೊಟ್ಟು, ಗ್ಯಾರಂಟಿ ಕೊಟ್ಟಿದ್ದ ಉದ್ದೇಶ ಏನು ಹೇಳಿದ್ರು. ಗ್ಯಾರಂಟಿ ಕೊಡುವಂತ ತೀರ್ಮಾನ ಮಾಡಿ ಅದನ್ನ ಪ್ರಣಾಳಿಕೆ ರೂಪದಲ್ಲಿ ತಂದವನ್ನ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು. ಆದರೆ ಇವತ್ತು ಅನುಷ್ಠಾನ ಮಾಡಿದ್ರು ಸಿದ್ದರಾಮಯ್ಯನವರು ಅಂದಾಗ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿಗಳು ಬಂದೇ ಬರ್ತವೆ. ಯಾರು ಬಡವರಿಗೆ ಸಹಾಯ ಮಾಡ್ತಾರೆ, ಸಮಾಜದಲ್ಲಿ ಯಾರು ಶೋಷಣೆಯಿಂದ ಹೊರಗಡೆ ಬರೋದಕ್ಕೆ ತರೋದಕ್ಕೆ ತಯಾರು ಮಾಡ್ತಾರೆ, ಅಂಥದಕ್ಕೆ ಸ್ವಾಭಾವಿಕವಾಗಿ ವಿರೋಧ ಇದ್ದೇ ಇರುತ್ತೆ. ಆದ್ರಿಂದ ಈಗ ರಾಜಣ್ಣ ಹೇಳಿ, ನಾನು ಮದುವೆಯಲ್ಲಿ ಸಾಲ ಕೊಟ್ಟೆ, ಹೆಚ್ಚು ಕೊಟ್ಟೆ ಅಂತ ಹೇಳಿ ನಮ್ಮಲ್ಲಿ ಟೀಕೆ ಮಾಡಿದ್ರು. ಯಾಕೆ ಟೀಕೆ ಮಾಡಿದ್ರು? ಅವರು ಬಡವರಿಗೆ ಇರಬೇಕು. ಅವರು ನಿಮ್ಮ ಜಮೀನಲ್ಲಿ, ಅವ್ರ ಜಮೀನಲ್ಲಿ ಕೂಲಿ ಮಾಡಕ್ ಹೋಗ್ಲೇಬೇಕು. ಅವನು ಯಾರು ನಮ್ಮ ಊರಲ್ಲಿ ಅನುಕೂಲಿಸ್ತಾ ಇದ್ದಾನೆ, ಅವನ ಮನೆ ಬಾಗಿಲಿಗೆ ಹೋಗಿ ಅವನ ಹತ್ರ ಅರ್ಕಿಬೇಕು. ಅದು ಆಗ್ಬೇಕಾ? ಅದನ್ನ ನೋಡಿ ಮಗಿಲಿಯಲ್ಲಿ ಜಾಸ್ತಿ ಇದ್ದಾರೆ, ಪಾವಗಡದಲ್ಲಿ ಜಾಸ್ತಿ ಇದ್ದಾರೆ ಬಡವರು, ಹೊರಗೇರಿನಲ್ಲಿ ಒಂದು ಭಾಗ ಜಾಸ್ತಿ ಇದ್ದಾರೆ, ಶಿರಾದಲ್ಲಿ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಬಡವರು ಹೆಚ್ಚು ಜನ. ಮಳೆ ಕಡಿಮೆ ಇರತಕ್ಕಂತ ಪ್ರದೇಶಗಳಿಗೆಲ್ಲ ಮಳೆ ಚೆನ್ನಾಗಿ ಬಂದು ವ್ಯವಸಾಯ ಆದ್ರೆ ರೈತ ಚೆನ್ನಾಗಿರ್ತಾನೆ, ಅವನ ಹತ್ರ ದುಡ್ಡು ಇರುತ್ತೆ, ಕಡಲೆಕಾಯಿ ಬರುತ್ತೆ ಮಾಡ್ತಾನೆ, ಅವನ ಹತ್ರ ದುಡ್ಡು ಇರುತ್ತೆ, ಅಥವಾ ಬೇರೆ ಇನ್ಯಾವುದೋ ಬೆಳೆ ಬರುತ್ತೆ ಮಾಡ್ತಾನೆ, ದುಡ್ಡು ಇರುತ್ತೆ. ಆದ್ರೆ ಈ 4 ತಾಲೂಕುಗಳಲ್ಲಿ ಕಡಿಮೆ ಮಳೆ ಆಗೋದ್ರಿಂದ ಬಡವರ ಸಂಖ್ಯೆ ಜಾಸ್ತಿ ಇದೆ. ಆ ಬಡ ರೈತರಿಗೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿ ಅದನ್ನ ಕೊಡ್ತೀನಿ. ಅದಕ್ಕೆ ಸ್ವಾಭಾವಿಕವಾಗಿ ಟೀಕೆ ಟಿಪ್ಪಣಿ ಬರುತ್ತೆ. ಅದೇ ರೀತಿ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿದ್ರು ಟೀಕೆ, ನಾವು ಹಕ್ಕಿಗೆ ಹಸಿ ಮಾಡಿದ್ರು ಟೀಕೆ, 2,000 ರೂಪಾಯಿ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂದ್ರು ಟೀಕೆ, ಬಸ್ಸು ಫ್ರೀ ಮಾಡ್ತೀವಿ ಅವರಿಗೆ ಅಂದ್ರು ಟೀಕೆ. ಹಿಂದೇನ್ರಿ ಹೋಗ್ತಾ ಇದೆ? ಸರ್ಕಾರ ನಡೆಸೋರು ನಾವು, ನಮಗೆ ಧೈರ್ಯ ಇದೆ, ಆ ಸಾಲ ಆ ಹಣ ನಾವು ಒದಗಿಸ್ತೀವಿ ಎಲ್ಲಿಂದ ಅಂತ ಸಿದ್ದರಾಮಯ್ಯನವರಿಗೆ ಧೈರ್ಯ ಇದ್ರೆ ನಿಮಗೇನು ಕಷ್ಟ? ಆ ಬಡವರು ಇಲ್ಲೇ ಬರೋದು ಬೇಡವಾ? ಆ ತಾಯಂದಿರಿಗೆ ನನ್ನ ಅನೇಕ ಉದಾಹರಣೆಗಳಿದ್ದಾವೆ. ಆ ತಾಯಂದಿರಿಗೆ ನಾವು 2,000 ರೂಪಾಯಿ ಕೊಡ್ತೇವೆ. ಆ 2,000 ರೂಪಾಯಿ ತಗೊಂಡೋಗಿ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿದ್ದಾರೆ, ಕಂಪ್ಯೂಟರ್ಸ್ ಕೊಡಿಸ್ತಾರೆ, ಶಾಲೆ ಕಳಿಸ್ತಾರೆ, ಒಳ್ಳೆ ಬಟ್ಟೆ ಕೊಡಿಸ್ತಾರೆ, ಒಳ್ಳೆ ಪುಸ್ತಕ ಕೊಡಿಸ್ತಾರೆ, ಕಾಲಿಗೆ ಒಳ್ಳೆ ಶೂಸ್ ಕೊಡ್ತಾರೆ. ಆದ್ರೆ ಇವೆಲ್ಲ ಮಾಡದೇ ಇದ್ರೆ ಮಾಡೋದಕ್ಕೆ ಇವೆಲ್ಲ ನಮ್ಗೆ ಬನ್ನಿ ನಾವು ಇದೆಲ್ಲ ಈ ಬದಲಾವಣೆಯನ್ನ ತರೋದಕ್ಕೆ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಈಗ ಎಲ್ಲ ಊರಲ್ಲೆಲ್ಲ ಓಡಾಡ್ಕೊಂಡು ಬನ್ನಿ ಅಂತ ಹೇಳಿ ತಮಾಷೆ ಕೊಟ್ಟಿದ್ರು. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರು ಬಸ್ಸಿಗೆ. ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ, ನೋಡ್ತಾರೆ, ಅಲ್ಲಿಂದ ಕಲ್ತ್ಕೊಂಡು ಬರ್ತಾರೆ, ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡು ಬರ್ತಾರೆ, ಇಲ್ಲಿ ಅವ್ರ ಮಕ್ಕಳಿಗೆ ಹೇಳ್ತಾರೆ, ಅವರ ಜೊತೆಯಲ್ಲಿರೋರಿಗೆ ಹೇಳ್ತಾರೆ. ಮತ್ತು ಅನೇಕ ರೀತಿಯಲ್ಲಿ ಒಂದು ಬದಲಾವಣೆ ಸಮಾಜದಲ್ಲಿ ಆಗುತ್ತೆ ಅನ್ನೋದನ್ನ ಅದಕ್ಕಾಗಿ ನಾವು ಮಾಡಿದ್ದೀವಿ. ನಾವೇನು ತಮಾಷೆಗೋಸ್ಕರ ನಾವು ಮಾಡಿರೋದಲ್ಲ. ಆ ಟೀಕೆ ಟಿಪ್ಪಣಿ ಯಾವುದೇ ಇದ್ರೂ ಕೂಡ ನಾವು ಅದನ್ನ ಮುಂದುವರಿಸಿಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಮ್ಮ ರೈತ ಸಮುದಾಯ ಎಲ್ಲಿಯವರೆಗೆ ಅವರು ಅವರ ಮಕ್ಕಳನ್ನ ವಿದ್ಯಾವಂತರನ್ನು ಮಾಡೋದಾಗ್ಲಿ, ಅವರು ಕೃಷಿ ಕ್ಷೇತ್ರದ ಜೊತೆಗೆ ಇನ್ನೇನಾದ್ರೂ ಕೂಡ
ಹಣವನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ದುಡಿಮೆ ಮಾಡೋದಾಗ್ಲಿ, ಈ ಒಂದು ವ್ಯವಸ್ಥೆಗೆ ಅವರು ಬರೋವರೆಗೂ ಕೂಡ ನಾವು ಇಂತಹ ಕಾರ್ಯಕ್ರಮವನ್ನ ಸರ್ಕಾರದಲ್ಲಿ ಕೊಡ್ತಾ ಇರ್ತೇವೆ. ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆ. ಎಷ್ಟು ವರ್ಷ ಹೀಗೆ ಇರೋದ್ರಿ, ಸ್ವತಂತ್ರ ಬಂದು ಇಷ್ಟು ವರ್ಷ ಆಗಿದೆ ಕೂಡ ಅನೇಕ ಬದಲಾವಣೆ ಆಗಿದ್ದು, ಇನ್ನೂ ಕೂಡ ಬದಲಾವಣೆ ಆಗಬೇಕಾಗಿದೆ. ಅದನ್ನ ನಾವು ತ್ವರಿತ ಗತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಹೊರಟಿದ್ದಾರೆ. ಅದಕ್ಕಾಗಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಹೊಸ ಆಂದೋಲನವನ್ನ ಮಾಡಿದ್ದಾರೆ. ರಾಜಣ್ಣವರನ್ನ ಉಪಸ್ಥಿತಿಗೆ ಹೋರಾಟ ಅಗತ್ಯ ಇಲ್ಲ, ಆದ್ರೆ ಮಾಡಿರೋ ಕೆಲಸ ಹೇಳ್ಬೇಕಲ್ಲ. ಯಾರು ಬೀದಿಯಲ್ಲಿ ಹೂ ಮಾಡೋರಿಗೆ, ಚಪ್ಪಲಿ ಹೊಲಿಯೋರಿಗೆ, ಚಪ್ಪಲಿ ಮಾಡ್ಕೊಂಡು ಜೀವನ ಮಾಡೋರಿಗೆ, ಬೀದಿನಲ್ಲಿ ಹಣ್ಣು ಮಾಡ್ಕೊಂಡು ಜೀವನ ಮಾಡೋರಿಗೆ, ಅವನು ಯಾರೋ ಬೀದಿನಲ್ಲಿ ಕೂತ್ಕೊಂಡು ಅವನ ಸಣ್ಣ ಒಂದು ಸಲೂನ್ ಇಟ್ಕೊಂಡಿದ್ದಾನೆ, ಹೇರ್ ಕಟ್ ಮಾಡೋದು. ಅಂತವರಿಗೆ ಸಾಲ ಕೊಟ್ಟು ಆ ಹಣ ಹೋದ್ರೆ ಹೋಯ್ತು ಪರವಾಗಿಲ್ಲ, ಆ ಹಣ ಹೋದ್ರೆ ಹೋಯ್ತು ಪರವಾಗಿಲ್ಲಪ್ಪ ಅಂತ ಹೇಳಿ ಅಂತ ಕಾರ್ಯಕ್ರಮಗಳನ್ನ ಯಾರಾದ್ರೂ ಕೂಡ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ನೋಡಿ, ಯಾವ ರಾಜ್ಯದಲ್ಲೂ ಅಂತದ್ದು ಇಲ್ಲ ನನಗೆ ಗೊತ್ತಿದ್ದಾರೆ. ಅಂತ ಯೋಜನೆಯನ್ನ ಕಾರ್ಯಕ್ರಮವನ್ನ ರಾಜಣ್ಣವರು ಕೊಟ್ಟಿದ್ದಾರೆ. ಸುಮ್ಮನೆ ರಾಜಣ್ಣನ ಸಹಕಾರಿ ರತ್ನ ಅಂದ್ಬಿಡ್ತಾರೆ. ಸುಮ್ಮನೆ ಹೇಳಕ್ಕಾಗುತ್ತಾ ನಿಮ್ಮನ್ನ? ಇಲ್ಲೇ ಗೊತ್ತೇ ಹೇಳಕ್ಕಾಗುತ್ತಾ? ಆಮೇಲೆ ಈ ಸಾರಿ ಅವರು ಸಹಕಾರ ಮಂತ್ರಿ ಆದ್ರು. ಸಹಕಾರಿ ಮಂತ್ರಿ ಆದ್ಮೇಲೆ ನಾವೆಲ್ಲ ಏನೆಲ್ಲ ಬದಲಾವಣೆ ಬಯಸಿದ್ವು ಅಂದ್ರೆ, ಇವರು ಖಂಡಿತವಾಗಿ ಬದಲಾವಣೆ, ಯಾಕಂದ್ರೆ ಇರುವಂತ ಅನುಭವ ಏನು ಅದನ್ನ ಬದಲಾವಣೆ ತರ್ತಾರೆ. ನಿಜಕ್ಕೂ ಹೇಳಬೇಕಂದ್ರೆ, ಯಾರು ಪರಿಶಿಷ್ಟ ಜಾತಿಗೆ ಸೇರಿದ್ದಾರೆ, ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ, ಅವರಿಗೆ ರಿಸರ್ವೇಶನ್ ಮೀಸಲಾತಿಯನ್ನ ಈ ಸಂಸ್ಥೆಗಳಲ್ಲಿ ತರ್ತಕ್ಕಂಥ ಬಹಳ ದೊಡ್ಡ ತೀರ್ಮಾನವನ್ನ ರಾಜಣ್ಣವರು ಮಾಡಿದ್ರು. ಅವರು ಅದಕ್ಕೆ ಬೇಕಾದಷ್ಟು ನನಗೆ ಗೊತ್ತಿದೆ, ಕ್ಯಾಬಿನೆಟ್ ಒಳಗಡೆ ಅವರು ಅಂತ ಆ ಮಸೂದೆಯನ್ನ ತರುವಾಗ ಏನೆಲ್ಲ ನಡೀತು ಅಂತ ನನಗೆ ಗೊತ್ತು, ನಾನು ಹೇಳೋದಿಲ್ಲ. ಆಚೆ ಬಂದ್ಮೇಲೆ ಸದನದಲ್ಲಿ ಅಧಿವೇಶನದಲ್ಲಿ ನಾವು ಅದನ್ನ ಅವರು ಬಿಲ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನು ಕೂಡ ನಾವೇನು ಹೇಳೋದು ಅಗತ್ಯ ಇಲ್ಲ. ಆದ್ರೂ ಹಠ ಹಿಡಿದು ಇದನ್ನು ಮಾಡೇ ತೀರ್ಬೇಕಂತ ಹೇಳಿ ರಾಜ್ಯಪಾಲರ ಹತ್ರ ಹೋಗಿ ಅವರಿಗೆ ಏನೆಲ್ಲ ಹೇಳಬೇಕು ಅವರಿಗೆ ವಿವರಣೆಯನ್ನ ಕೊಟ್ಟು ಆ ಬಿಲ್ ಅನ್ನ ಪಾಸ್ ಮಾಡಿಸ್ಕೊಂಡು ಇವತ್ತು ಅದು ಕಾನೂನಾಗಿ ಪರಿಶಿಷ್ಟ ಜಾತಿ, ಜನಾಂಗ ಮತ್ತು ಹಿಂದುಳಿದವರಿಗೆ ಇವತ್ತು ಮೀಸಲಾತಿಯನ್ನ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ತಂದಿದ್ದಾರೆ. ಇದಕ್ಕಿಂತ ದೊಡ್ಡ ಸಹಾಯ ಬೇಕಾ? ಆದ್ರಿಂದ ಏನು ಸಹಕಾರಿ ಕ್ಷೇತ್ರ ಇದೆ ಕರ್ನಾಟಕದ ಮಟ್ಟಕ್ಕೆ ಬೇರೆ ನಾನು ಹೇಳೋದು, ಯಾಕಂದ್ರೆ ಸಹಕಾರಿ ಆಂದೋಲನ ಹುಟ್ಟಿದೆ ಕರ್ನಾಟಕದಲ್ಲಿ, ಗದಗ್ನಲ್ಲಿ. ಆದ್ರಿಂದ ನಮ್ಮಲ್ಲೇ ಬದಲಾವಣೆಗಳು ಆಗ್ಬೇಕು. ಏನಾದ್ರೂ ಬದಲಾವಣೆ ಆದ್ರೆ ನಮ್ಮಲ್ಲೇ ಆಗ್ಬೇಕು. ಅದಕ್ಕೋಸ್ಕರ ಆ ಬದಲಾವಣೆಯನ್ನು ಕೂಡ ಮಾಡಿ ಇವತ್ತು ಈ ಸಂಘವನ್ನ ನಾವೆಲ್ಲ ಸೇರಿಕೊಂಡು ಉದ್ಘಾಟನೆ ಮಾಡಿದ್ವಿ. ರಾಜ್ಕುಮಾರ್ ಒಳ್ಳೆ ಕೆಲಸ ಮಾಡಬೇಕು ಅಧ್ಯಕ್ಷರಾಗಿ, ಮತ್ತು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಇನ್ನೂ ಹೆಚ್ಚಿನ ಜನ ಮೆಂಬರ್ಸ್ ಮಾಡ್ಕೋಬೇಕು. ಆದ್ರೂ ಸಾಲಲ್ಲ ಅಲ್ವಾ? ಮಾಡ್ತೀರಾ? ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕಾರಿ ಸಂಘಕ್ಕೆ ಮೆಂಬರ್ಸ್ಗಳನ್ನು ಮಾಡಿ ಠೇವಣಿ ತಗೊಂಡು ಚೆನ್ನಾಗಿ ನಡೆಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗಾಗಿ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಅಂತ ಹೇಳಿ ನನ್ನ ತೋರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮವನ್ನು ಕೊಂಡವಾಡಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕ ದೇಹಾಚಾರ್ಯ ನಿರೂಪಿಸಿ, ಕೊಂಡವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ರಾಜ್ಕುಮಾರ್ ಪ್ರಾಥಮಿಕ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಎಚ್.ವಿ. ವೆಂಕಟೇಶ್, ಶಾಸಕರು ಪಾವಗಡ, ಜಿ.ಜೆ. ರಾಜಣ್ಣ, ತುಮಲ್ ನಿರ್ದೇಶಕ ನಾಗೇಶ್ ಬಾಬು, ಸಹಕಾರಿ ಸಂಘ ಕೊಂಡವಾಡಿ ನಿರ್ದೇಶಕರುಗಳಾದ ತಿಪ್ಪೇಸ್ವಾಮಿ, ರವಿಕುಮಾರ್, ತಿಪ್ಪೇರುದ್ರಯ್ಯ, ಲಿಂಗಪ್ಪ ಮತ್ತು ಎಲ್ಲ ನಿರ್ದೇಶಕ ಮಂಡಳಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದಲ್ಲಿ ನೂರಾರು ಜನ ಸಾರ್ವಜನಿಕರು ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು.